ಇಸ್ರೇಲಿ ಒಂದೇ ಅಲ್ಲ, ಅಮೇರಿಕನೂ ಅದರ ಹಿಂದೆ ಇದೆ. ಅಮೇರಿಕಾ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಭಾಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾಗಿರೋ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ವಿ ನಾವು, ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೇರಿಕಾ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೇರಿಕಾ. ನನಗನ್ನಿಸ್ತಾ ಇದೆ ಅಮೇರಿಕಾ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯುನೈಟೆಡ್ ನೇಷನ್ನು ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ ಸಂದರ್ಭ ಇದೆ. ಭಾಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಹಾಕಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಸರ್ವ ರೀತಿ ಪ್ರಯತ್ನಗಳಾಗಬೇಕು. ಈಗ ಹಿಂದೆ ಈ ಇರಾಕ್ ಸಿರಿಯಾ ವಾರ್ ಇರಲಿ, ಇನ್ನೊಂದು ವಾರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಯಶಸ್ವಿಯಾಗಿ ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಅಲ್ಲಿ ಯಶಸ್ವಿಯಾಗಿ ಭಾರತೀಯರನ್ನ, ಕನ್ನಡಿಗರನ್ನ ತಂದಿರುವಂಥದ್ದು ನಾವು ನೋಡ್ತೇವೆ. ಅದೇ ಪ್ರಕ್ರಿಯೆ ಇಲ್ಲಿನೂ ಕೂಡ ಪ್ರಾರಂಭ ಆಗಬೇಕು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಶಾಂತಿಯಲ್ಲಿ ನೆಲೆಸಿದರೆ, ವಿಮಾನಗಳ ಹಾರಾಟ ಪ್ರಾರಂಭ ಆದರೆ ಖಂಡಿತವಾಗಿಯೂ ಆ ಕೆಲಸ, ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆದರೆ ಈ ಬಾರಿ ಇರಾನು ಎಲ್ಲ ಅಮೇರಿಕನ್ ಬೇಸ್ ಇರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ದರಿಂದ, ಅದು ದುಬೈ ಇರ್ಬೋದು, ಅಬುಧಾಬಿ ಇರ್ಬೋದು, ಕುವೈತ್ ಇರ್ಬೋದು, ಒಮಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಂದೇ ಸತಿಗೆ ಇದೆಲ್ಲವನ್ನೂ ಯುದ್ಧ ಮಾಡಿದ್ದರಿಂದ ಇಲ್ಲಿ ಎಲ್ಲ ದೇಶದಲ್ಲೂ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರೆ, ಕೂಲಿ ಕೆಲಸಕ್ಕೆ ಮಾಡೋ ಕಾರ್ಮಿಕರಿಂದ ಹಿಡಿದು ಉದ್ಯೋಗಪತಿಗಳಿದ್ದಾರೆ, ದೊಡ್ಡ ದೊಡ್ಡ ಉದ್ಯೋಗ ಮಾಡುವಂಥವ್ರು ಭಾರತೀಯರಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಭಾರತೀಯರ ಸಂಖ್ಯೆ ಇರುವಂಥ ರಾಷ್ಟ್ರಗಳಿವೆಲ್ಲ. ಒಂದೇ ಬಾರಿ ಯುದ್ಧ ಆಗಿದ್ದರಿಂದ ಇದಕ್ಕೆ ಇನ್ನಷ್ಟು ಪ್ರಬುದ್ಧವಾಗಿ ಇದನ್ನು ನಾವೆಲ್ಲ ಹ್ಯಾಂಡಲ್ ಮಾಡಬೇಕು. ರಾಜ್ಯ ಸರ್ಕಾರವೂ ಕೂಡ ಭಾಳ ಮಹತ್ವದ ಪಾತ್ರ ವಹಿಸಬೇಕು. ಭಾರತ ಸರ್ಕಾರ, ಭಾರತ ವಿದೇಶಾಂಗ ಸಚಿವಾಲಯ, ದುಬೈನ ರಾಯಭಾರಿ, ಸೌದಿ ಅರೇಬಿಯಾ, ಇತರ ರಾಜ್ಯಗಳ ರಾಯಭಾರಿ ಜೊತೆಗೆ ನೇರ ಸಂಪರ್ಕ ಹೊಂದಿ, ಮೊದಲನೇದಾಗಿ ಅವರ ಸುರಕ್ಷತೆ, ಆಹಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಅಲ್ಲಿಂದ ಬರೋವರೆಗೂ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಅಲ್ಲ, ಅದೀಗೆಲ್ಲ ಕಾದು ನೋಡುವಂಥ ತಂತ್ರ ಇದೆ ಸದ್ಯಕ್ಕೆ. ಈ ಯುದ್ಧ ಮುಂದುವರೆದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ
ಎಲ್ಲ ಆ ಭಾಗದ ಎಲ್ಲ ದೇಶಗಳು ತೊಡಗಿದರೆ ಅದು ಮತ್ತು ಚೈನಾ ಮತ್ತು ರಷ್ಯಾ ಎರಡು ಪ್ರಮುಖ ರಾಷ್ಟ್ರಗಳು ಅವುಗಳ ತೀರ್ಮಾನದ ಮೇಲೆ ಮುಂದಿನ ಸ್ಥಿತಿಗತಿ ನಿಂತಿದೆ. ಭಾರತ ಮೊದಲಿಂದನೂ ಕೂಡ ಈ ರಾಷ್ಟ್ರಗಳ ಎಲ್ಲಿ ದಾಳಿಯಾಗಿದೆ ಆ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧ ಇದೆ. ಹೀಗಾಗಿ ಭಾಳ ದೊಡ್ಡ ಜನಸಂಖ್ಯೆ ಕೂಡ ಅಲ್ಲಿದೆ ಮತ್ತು ಭಾರತ ತನ್ನ ಆಯಿಲು ಮತ್ತು ಇತರ ರಿಸೋರ್ಸ್ಗೂ ಕೂಡ ಇದರ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ ಭಾರತದ ಮೇಲೂ ಕೂಡ ಇದು ಪರಿಣಾಮ ಆಗ್ತದೆ. ನಾನು ನಿಮ್ಗೆ ನೆನಪು ಮಾಡಿಕೊಡ್ತೀನಿ, ಸದಾಮ್ ಹುಸೇನ್ ಇರಾಕ್ ಮೇಲೆ ಅಮೇರಿಕ ಯುದ್ಧ ಮಾಡಿದಾಗ ಆಯಿಲ್ ಸಮಸ್ಯೆಯಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ದೊಡ್ಡ ದೊಡ್ಡ ಕ್ಯೂಗಳಿತ್ತು 10 ವರ್ಷದ ಹಿಂದೆ. ಅದೇ ಸ್ಥಿತಿ ಬರುವಂಥ ಆತಂಕ ಇದೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ.